ಹಲೋ ವೀಕ್ಷಕರೇ, ವೆಲ್ಕಮ್ ಟು ಕನಸು ಕಿಚನ್ಸ್. ಇವತ್ತಿನ ದಿನ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹುಳಿಯನ್ನಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕಡಲೆ ಬೀಜ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿಣ ಪುಡಿ, ಒಣಮೆಣ್ಸಿನ್ಕಾಯಿ 2, ಗರಂ ಮಸಾಲೆ ಸ್ವಲ್ಪ, ಖಾರ ಪುಡಿ, ಧನಿಯಾ ಪೌಡರು, ಹುಣಸೆ ಹಣ್ಣಿನ ರಸ, ಸಾಸಿವೆ, ಈರುಳ್ಳಿ, ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲಿಗೆ ಇಲ್ಲಿ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ನಾವು ಅದರಲ್ಲಿ ಸ್ವಲ್ಪ ಈ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಎಕ್ಸ್ಟ್ರಾ ತೆಗೆದಿಟ್ಕೋಬೇಕು ನಾವು ಕಡಲೆ ಬೀಜನ. ಯಾಕೆಂದರೆ ಹುಳಿ ಮಾಡಿದಾಗ ಹುಳಿ ಒಳಗೆ ಕಡಲೆ ಬೀಜ ಪೂರ್ತಿ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಕಡಲೆ ಬೀಜನ ಹುರಿದು ನಾನಿಲ್ಲಿ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ನಂತರ ಬಾಣಲಿಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿದ್ವಂತಲ್ಲ ಅದನ್ನು ಬೆಳ್ಳುಳ್ಳಿನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಾಗೆ ಕೈ ಆಡಿಸಿ ಈಗ ನೆಕ್ಸ್ಟು ಒಂದು ಬೌಲ್ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬ್ರೌನ್ ಆಗಿದೆ. ನಾನು ಅದಕ್ಕೆ ಏನೇನು ಮಸಾಲೆ ತೊಗೊಂಡಿದ್ದೆ ಅಲ್ವಾ, ಖಾರ ಪುಡಿ, ಅರಿಶಿನ ಪುಡಿ, ಎಲ್ಲೋ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು ಎಲ್ಲವನ್ನು ಹಾಕ್ಕೊಂಡು ಹುಣಸೆ ರಸನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ಹುಣಸೆ ರಸದ ಜೊತೆಗೆ ಅದು ತುಂಬ ಚೆನ್ನಾಗಿ ಕುದಿಬೇಕು. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ ಇದರಲ್ಲಿ. ನೀವು ಬೇಕು ಅಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಹುಳಿ ಚೆನ್ನಾಗಿ ಕುದಿಬೇಕು. ಅದು ಕುದಿ ಹತ್ತಿದ್ಮೇಲೆ ಅದಕ್ಕೆ ಬೇಕಾದಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ. ಹುಳಿ ಚೆನ್ನಾಗಿ ಕುದ್ರೇ ಅದು ಟೇಸ್ಟ್ ಬರೋದು. ಚೆನ್ನಾಗಿ ಕುದಿಸ್ಕೊಳ್ಳಿ. ಕೈ ಆಡಿಸ್ಕೊಂಡು ನೋಡ್ತಾ ಇರ್ಬೋದು ಕ್ಲೀನಾಗಿ ಕುದ್ದಿದೆ ಇದೀಗ. ಇದನ್ನು ನಾನು ಸ್ಟವ್ ಮೇಲಿಂದ ಕೆಳಗಿಳಿಸ್ಕೊಂಡು ನಾನು ಕಡಲೆ ಬೀಜನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನೀಗ ನೋಡ್ತಾ ಇರ್ಬೋದು ಈಗ ರೆಡಿ ಆಗಿದೆ. ಹುಳಿ ಅನ್ನದ ಗೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನೀಗ ಅನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಗೊಜ್ಜಿಗೆ ಅನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹುಳಿ ಅನ್ನ ಈಗ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.